ಬಂದು ನಮ್ಮ ಮಮ್ಮಿ ಹೊಸದಾಗಿ ಕೂಗ್ತಿದ್ದಾರೆ. ಸೊ ಹಾಗೆ ಏನೇನಾಗುತ್ತೆ ಅಥವಾ ನಾನು ಅಲ್ಲಿ ಹೋಗ್ತೀನಿ ಗೊತ್ತಿಲ್ಲ, ಬಟ್ ಹೋದ್ರೆ ನಾನು ನಿಮಗೆ ಕ್ಲಿಪ್ಪಿಗೆ ತೊಗೊತೀನಿ. ಸೊ ಬೇಗ ಬೇಗ ಬನ್ನಿ. ಓಕೆ ಓಕೆ. ಸೊ ಗೈಸ್ ನಾನು ವೆಲ್ಕಮ್ ಬ್ಯಾಕ್. ಏಮಿಶಾ ಇಸ್ ಹಿಯರ್, ಆಶಿಶ್ ಇಸ್ ಹಿಯರ್, ಆಯಿತಾ. ಆ್ಯಂಡ್ ಗೈಸ್ ನಾನು ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಬಿಕಾಸ್ ತುಂಬ ಜನ ಇದ್ದರು, ಅಲ್ಲಿ ಸ್ಪೇಸ್ ಇದ್ದಿರಲಿಲ್ಲ. ಸೊ ಅದಕ್ಕೆ ನಾವು ಅಲ್ಲೋಗಿಲ್ಲ, ನಾವು ಮನೇಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಗೈಸ್ ಇಲ್ಲಿ ಮಾರ್ನಿಂಗ್ ಹೊತ್ತು ವ್ಯೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬೆಟ್ಟ ನಮ್ಮ ಟೆರೆಸ್ ಮೇಲೆ ನೋಡಿದ್ರೆ ಬೆಟ್ಟನ ತುಂಬಾ ಈ ಸೈಡ್ ಇದೆ ಗೈಸ್. ನಾವೆಲ್ಲ ರೀಲ್ಸ್ ಎಲ್ಲ ಮಾಡಿರೋದೆಲ್ಲ ಆ ಕಡೆಗೆ. ಸೊ ಯಾ ಗೈಸ್ ನಮ್ಮಪ್ಪ ಹರೀಶ್ ಅಂತ. ಹಾಂ ನೋಡಿ ಆಮೇಲೆ ಅಷ್ಟೇ. ಸೊ ಅಷ್ಟೇ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ಹಾಂ. ಸೊ ಗೈಸ್ ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ. ಶೇರ್, ಲೈಕ್ ಅಂಡ್ ಕಮೆಂಟ್. ಇವಾಗ ನಮ್ಮಮ್ಮ ಮತ್ತೆ ನಮ್ಮ ದೊಡ್ಡಮ್ಮ ಔಟ್ಫಿಟ್ ನೋಡಿ ಸೂಪರ್ ಆಗಿ ಕಾಣಿಸ್ತಿದ್ದಾರೆ ಗೈಸ್. ಏಂಜಲ್ಸ್, ದೇ ಆರ್ ಲುಕಿಂಗ್ ಲೈಕ್ ಏಂಜಲ್ಸ್. ಸೊ ಗೈಸ್ ಇವಾಗ ಇವರಿಬ್ಬರು ಹೊಸದಾರ ಮುಗಿಸ್ಕೊಂಡು ಬಂದ್ರಲ್ಲ, ಅವಾಗ ಎಲ್ಲರೂ ಹಂಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾ ಇದ್ವಿ. ಏಮಿಷ ಏನು ಮಾಡ್ತಿದ್ದಾಳೆ? ಅವಳು ಗೇಮ್ ಆಡ್ತಾ ಇದ್ದಾಳೆ ಗೈಸ್. ನೋ ಗೇಮ್ ಎಲ್ಲ ತೋರಿಸಲ್ಲ, ಯಾರು ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಬಿಗ್ ಬಾಸ್, ಯಾರೆಲ್ಲ ಬಿಗ್ ಬಾಸ್ನ ಇಷ್ಟಪಡ್ತೀರಾ ಈ ವಿಡಿಯೋನ ಲೈಕ್ ಮಾಡಿ. ಸೊ ಗೈಸ್ ಈಗ ನಾವು ಹೊರಡೋಣ ಅಂತ ಹೊರಟ್ವಿ. ಅರೆ ಏಮಿಶು ಅಂತೂ ಬಿಡ್ತಾನೆ ಇದ್ದಿರಲಿಲ್ಲ. ಇರ್ರಿ ನಾಳೆ ರಜಾ ಅಲ್ಲ ಅಂತೆಲ್ಲ ಅಂತ ಇದ್ಲು. ಸೊ ನಮ್ಮನ್ನು ಇಡ್ಸ್ಕೊಳಕ್ಕೆ ಅವಳ ಪ್ರಯತ್ನ ನೋಡಿ ಗೈಸ್. ಇವಾಗ ಸೊ ಗೈಸ್ ಇವಾಗ ಮೌಲ್ಯ ಅಕ್ಕ ನಮ್ಮ ಮನೇಲಿ ಇರ್ತಿದ್ದಾರೆ. ಅವ್ರ ಅಪ್ಪ ಅಮ್ಮ ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ನಾನೇನು ಒಂದು ಲೆಟರ್ ಅಷ್ಟೇ. ಮಮ್ಮಿ ಚಾರ್ಜರ್ ತಗೊಂಬ ನಾಳೆ. ಮೈನ್ ಅಂದ್ರೆ ನಮ್ಮ ಮೌಲ್ಯಕ್ಕ ದೊಡ್ಡಮ್ಮ ಚಾರ್ಜರ್ ಮೈಕ್ ಏನು ಮಮ್ಮಿ ಇಂಪಾರ್ಟೆಂಟ್ ಬಟ್ಟೆ. ಅಂತೂ ಇಂತೂ ಇಸ್ಕೊಂಡು ನಾವು ಸುಮ್ಮನೆ ಬಿಡೋರಾ? ಬಾ. ಈಗ ಮಲ್ಕೊಳೋದು, ಬೆಳಿಗ್ಗೆ ಎದ್ದು ವಿಡಿಯೋ ಮಾಡ್ತೀನಿ. ಆದರೆ ನಾನು ಆದಷ್ಟು ಎಲ್ಲದನ್ನೂ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಗುಡ್ ನೈಟ್ ಗೈಸ್, ಬಾಯ್ ಬಾಯ್. ಸೊ ಗೈಸ್ ಫಾಗ್ ಅಂತಿದ್ವಲ್ಲ ನೋಡಿ, ಫಾಗ್ ಆ್ಯಕ್ಚುಲಿ ನಾನೇ ಎಲ್ರಿಗಿಂತ ಬೇಗ ಇದ್ದಿದ್ದು. ಇವರೆಲ್ಲ ಈಗ ಆಚೆ ಬರ್ತಿದ್ದಾರೆ. ಸೊ ಗೈಸ್ ನಮ್ಮ ಹುತ್ನಳ್ಳಿ ಬೆಟ್ಟ, ಅದೇ ಗೈಸ್ ಹುತ್ನಳ್ಳಿ ಬೆಟ್ಟ. ಆ್ಯಂಡ್ ಈ ವ್ಯೂ ಒಂದು ತುಂಬ ಚೆನ್ನಾಗಿದೆ ಎದ್ದಿದ ತಕ್ಷಣ ನೋಡೋಕ್ಕೆ. ಸೊ ಮಚ್ ಕ್ಲೌಡ್. ಅವಾಗಲಿಂದ ಎದ್ದು ಟ್ರೈ ಮಾಡ್ತಿದ್ದೀನಿ. ಸೊ ನೈಸ್ ಅಲ್ಲ ಗೈಸ್. ಆ್ಯಂಡ್ ಎಮಿಷನ್ ಆಯ್ತು ನಾನೇ. ಸೊ ಗೈಸ್ ಇವಾಗ ನಾವು ವಾಕಿಂಗ್ ಹೊರಟ್ವಿ. ಇಲ್ಲಿ ತುಂಬ ಮಂದಿದೆ. ಇಟ್ಸ್ ಸೋ ಕೋಲ್ಡ್ ಗೈಸ್, ಬಟ್ ವ್ಯೂ ಮಾತ್ರ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು ಜಿಯೋಗ್ರಫಿಕಲ್ ವ್ಯೂ. ಆ ಕಡೆ ಅಂತೂ ಏನು ಕಾಣ್ತಾನೆ ಇಲ್ಲ ಗೈಸ್. ಈ ಕಡೆನೂ ಅಷ್ಟೇ. ಗುಡ್ಸಕ್ ಬಂದ್ರೆ ಅಷ್ಟೇ. ನಾವು ಈ ಕಡೆ ಇಲ್ಲಿ ಹೋಗಿದ್ದೀನಿ. ಸೊ ಗೈಸ್ ಇವರೇ ನಮ್ಮ ತಾತ, ನಮ್ಮ ಡ್ಯಾಡಿ ಅವ್ರ ಫಾದರ್. ಹಾಯ್ ಮಾಡಿ. ಹಾಕ್ತೀನಿ ನೋಡಿ, ಯೂಟ್ಯೂಬಲ್ಲಿ ಹಾಕ್ತೀನಿ ನೋಡಿ. ಸೊ ಗೈಸ್ ಅಷ್ಟೇ. ಇವಾಗ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ವಿ ಬಿಕಾಸ್ ಫಾಗ್ ಎಲ್ಲ ಹೋಗ್ತದೆ ವಾಪಸ್. ಸೊ ಯಾ ಇವರಿಬ್ಬರು ಆಟಗಳು ನನ್ನ ಕೈ ಸೇರಿಸ್ಕೊಳಕ್ಕಾಗಲ್ಲ ಗೈಸ್. ಸುಮ್ಮನೆ ನೆರಿರೋ ಅಂದರೆ
ಸುಮ್ಮನೆ ನೋಡಿ ಗೈಸ್ ಇವರಿಬ್ಬರದ್ದು ಬೆಳಗ್ಗೆ ಏನು ಮಾಡ್ತಾ ಇದ್ದಾರೆ ಅಂತ. ಗೈಸ್ ಇವಾಗ ನಾವು ಹೋಟ್ಲಿಂದ ಮಸಾಲೆ ದೋಸೆ ತರಿಸಿದ್ದೀರಿ. ಇವಾಗ ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ತೋರಿಸ್ತೀರಿ, ಹೇಳ್ತೀರಿ. ತೋರ್ಸಕ್ಕಾಗಲ್ಲ, ಅದು ದೋಸೆನ ತೋರಿಸಿ. ಸಂಡೇ ಸ್ಪೆಷಲ್ ಕಾರ್ತಿಕ ಸೋಮವಾರ. ಸೋಮವಾರ. ಆಶೀಶ್ ಪ್ಲೀಸ್ ಆಶೀಶ್. ಸೂಪರ್, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸೂಪರ್. ಹೆಂಗಿದೆ ಅಕ್ಕ? ಚೆನ್ನಾಗಿದೆ. ಇಲ್ಲಿ ಪೂಜೆಗೆ ಸಾಮಾನು ಇಟ್ಕೊಂಡಿದ್ದಾರೆ. ಈಗ ನಮ್ಮ ಆಂಟಿ ಪೂಜೆ ಮಾಡ್ತಿದ್ದಾರೆ. ಸೊ ಗೈಸ್ ಇವಾಗ ಇವರು ಹೊರಡ್ತಿದ್ದಾರೆ. ನಾವು ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಹೋಗೋದು ಅಂತ. ಗೈಸ್ ಇವಾಗ ನಾವು ಹೊಸದ್ಯಾವ್ರಿಗೆ ಹೋಗ್ತಾ ಇದ್ದೀರಿ. ಅಲ್ಲಿ ನಮ್ಮಮ್ಮವರೆಲ್ಲ ಇದ್ದಾರಲ್ಲ, ಅಲ್ಲಿ ಏನು ನಡೆಯುತ್ತೆ ಅಂತ ನೋಡೋಣ, ಬನ್ನಿ ಹೋಗೋಣ. ಆ್ಯಂಡ್ ಗೈಸ್ ಈಗ ನಾನು ಹೋಗೋಷ್ಟರಲ್ಲಿ ಅಮ್ಮ ಅದು ಪೂಜೆ ಮಾಡ್ತಾಯಿದ್ರು. ಆ್ಯಂಡ್ ನೋಡಿ ಹೇಗೆ ಪೂಜೆ ಮಾಡ್ತಾರೆ ಅಂತ. ಸೊ ಗಾಯ್ಸ್ ಇವರೇ ನಮ್ಮ ಅಜ್ಜಿ, ನಮ್ಮಪ್ಪ ಅವರಮ್ಮ, ನಮ್ಮಪ್ಪ ಮತ್ತು ಹರೀಶ್ ಅಂಕಲ್ ಇಬ್ಬರು ಬ್ರದರ್ಸು. ಆ್ಯಂಡ್ ಇನ್ನು ಈ ಕಡೆ ಪೂಜೆ ಮಾಡೋರು ಮಾಡ್ತಾಯಿದ್ರು. ಆ್ಯಂಡ್ ನಮ್ಮಮ್ಮ ಚಿಕ್ಕಮ್ಮ ಇಬ್ಬರು ಫಾಸ್ಟಿಂಗ್ ಮಾಡ್ತಾಯಿದ್ರು. ಅಂದರೆ ಲೈಕ್ ಒಂದಿನದಲ್ಲಿ ಒಂದೇ ಹೊತ್ತು ಊಟ ತಿನ್ನೋದು ಅಂತ. ಅದರಲ್ಲಿ ನಮ್ಮ ಕಡೆ ಎಲ್ಲ ವೈಟ್ ಕಲರ್ ಸೀರೆ, ಒಬ್ಬೊಬ್ರ ಕಡೆ ಎಲ್ಲ ಕಲರ್ ಸೀರೆ ಇರುತ್ತೆ. ಆ್ಯಂಡ್ ನಾನು ಫಸ್ಟ್ ಟೈಮ್ ಹೋಗಿದ್ದು ಇದನ್ನೆಲ್ಲ ನೋಡೋಕ್ಕೆ ಅಂತ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದೆಲ್ಲ ಪೂಜೆ ಎಲ್ಲ ಆದಮೇಲೆ ಅದೆಲ್ಲ ತೆಗಿತಾಯಿದ್ರು. ಅದಾದಮೇಲೆ ಪೂಜೆಗೇನು ದಾರ ಬಲಿಸಿರ್ತಾರಲ್ಲ, ಆ ದಾರ ಎಲ್ಲ ತಲೆಗೆ ಕಟ್ಕೊಬೇಕಂತೆ. ಅದನ್ನು ಕಟ್ಕೊಂಡು ಅದಾದಮೇಲೆ ಅರಿಶಿನ ಕುಂಕುಮ ಹೂವೆಲ್ಲ ಮುಟ್ಕೊಬೇಕಾಗುತ್ತೆ ಯಾರ್ಯಾರೆಲ್ಲ ಫಾಸ್ಟಿಂಗ್ ಮಾಡ್ತಾಯಿದ್ರು. ಅಥವಾ ಈ ಥರ ಹೆಣ್ಮಕ್ಳು ನಂತರ ಯಾರಾದರೂ ಹೋಗಿದರೆ ಅವ್ರಿಗೂ ಲೈಕ್ ಅರಿಶಿನ ಕುಂಕುಮ ಕೊಡ್ತಾರೆ. ಆ್ಯಂಡ್ ಇದೆಲ್ಲ ಬಂದು ಅದು ನವಮಿ ಕೊಡ್ತಾ ಇದ್ದು ಬಂದು ಅದು ಬರೀ ಲೈಕ್ ಯಾರು ಫಾಸ್ಟಿಂಗ್ ಮಾಡ್ತಿದ್ರು ಅಂದರೆ ಯಾರು ಪೂಜೆ ಮಾಡಿದ್ರು ಅವ್ರಿಗೆ ಮಾತ್ರ. ಆ್ಯಂಡ್ ಆ್ಯಂಡ್ ಗೈಸ್ ಇವಾಗ ಲಂಚ್ ಟೈಮ್ ಅನ್ನೋಕ್ಕಿಂತ ಅವ್ರಿಗೆ ಪ್ರಸಾದ ಊಟ ಕೊಡ್ತಾರೆ. ಆ್ಯಂಡ್ ಅಲ್ಲಿ ಎಲೆಯಲ್ಲಿ ಇಟ್ಕೊತದಲ್ಲ ಅದು ಅವ್ರ ಪ್ರಸಾದ. ಆ್ಯಂಡ್ ಇದೂ ಅಷ್ಟೇ ಸೀರೀಸ್ ವೈಸಲ್ಲಿ ತಿನ್ನಬೇಕು. ಪ್ರಸಾದದಲ್ಲಿ ಕುಂಬಳಕಾಯಿ ಮತ್ತು ವೈಟ್ ರೈಸ್ ಮತ್ತು ತುಪ್ಪ ಅದಕ್ಕೆ ಮಿಕ್ಸ್ ಮಾಡಿ ಕೊಟ್ಟಿರ್ತಾರಂತೆ. ಆ್ಯಂಡ್ ಪೂಜೆನೂ ಅಷ್ಟೇ ಎಲ್ಲ ಸೀರೀಸ್ ವೈಸೇ ಮಾಡಬೇಕು. ಆ್ಯಂಡ್ ಅದು ಪ್ರಸಾದನೂ ಅಷ್ಟೇ ಸೀರೀಸ್ ವೈಸೇ ತಿನ್ನಬೇಕು. ಸೊ ಗೈಸ್ ಊಟನೂ ತುಂಬ ಚೆನ್ನಾಗಿ ಮಾಡಿಸಿದ್ರು. ಆ್ಯಂಡ್ ಆಶೀಶು ನಿಮಿಷ ಇಬ್ಬರು ಜೊತೆಗೆ ಬಂದಿದ್ದರು. ಆಮೇಲೆ ಅವ್ರಿಗೆ ಬೋರ್ ಆಯಿತು ಅಂದ್ಬಿಟ್ಟು ಅವರು ಮನೆಗೆ ಹೋದರು. ಆ್ಯಂಡ್ ನಾನು ಇಲ್ಲಿ ನಂಗೆ ಊಟ ಬಡಿಸಿದ್ರು. ನಂಗೆ ಗೊತ್ತಿದ್ದಿಲ್ಲ, ನಾನು ಲೈಕ್ ಸೀರೀಸ್ ವೈಸ್ ತಿನ್ನಬೇಕೇನೋ ಅಂತ ಅಂದ್ಕೊಂಡಿದ್ದೆ. ನಾನು ಕಾಯ್ಕೊಂಡಿದ್ದೆ. ಆಮೇಲೆಲ್ಲ ಹೇಳಿದ್ರು ಇಲ್ಲ ನೀನು ತಿನ್ಬೋದು ಅಂತ. ಫುಲ್ ಎಂಬ್ಯಾರಸ್ ಆಯಿತು ಆ್ಯಕ್ಚುಲಾಗಿ. ಸೊ ಗಾಯ್ಸ್ ನಾನು ಆಗಲೇ ಸೀರೀಸ್ ಅಂತ ಅಂದಿದ್ನಲ್ಲ, ಆ ಸೀರೀಸ್ ಹೇಗೆ ಅಂದರೆ ಈಗ ಫಸ್ಟ್ ಯಾರು ಮದುವೆ ಆಗಿರ್ತಾರೆ ಅಂದರೆ ಫಸ್ಟ್ ಲೈಕ್ ವಯಸ್ಸಾದವರೇ ಇರ್ತಾರೆ. ಬಟ್ ಅದು ಏಜ್ ಮೇಲೆ ಹೋಗುತ್ತೆ.
ಬಟ್ ಎಲ್ರೂ ಅಷ್ಟೇ ತುಂಬ ಸೀರಿಯಸ್ಸಾಗಿ ನಗ್ನಗ್ತಾ ಖುಷಿಯಾಗಿ ಲೈಕ್ ಒಂದು ರೆಸ್ಪೆಕ್ಟ್ ಕೊಟ್ಟು ಪೂಜೆ ಮಾಡ್ತಾರೆ. ಬಟ್ ಇವರೆಲ್ಲ ಫಾಸ್ಟಿಂಗ್ ಮಾಡ್ಬೇಕಾದ್ರೆ ಫುಲ್ ಸುಸ್ತಾಗ್ಬಿಟ್ಟಿರ್ತಾರೆ ಗೈಸ್. ನನಗೆ ಎಷ್ಟೋ ಬೇಜಾರಾಗ್ಬಿಡುತ್ತೆ, ಅಟ್ಲಾಗಿ ತಿನ್ಬಿಡೋದ ಅಂತ ಅನಿಸ್ಬಿಡುತ್ತೆ. ಬಟ್ ಇವ್ರು ತಿನ್ನಲ್ಲ, ಅದು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಇಟ್ಸ್ ಗುಡ್ ಟು ರೆಸ್ಪೆಕ್ಟ್, ಬಟ್ ತುಂಬ ಫಾಸ್ಟಿಂಗ್ ಮಾಡ್ತಾರೆ ಅನಿಸ್ಬಿಡುತ್ತೆ. ಫುಲ್ ಮನೆಗೆ ಬರೋ ಅಷ್ಟರಲ್ಲಿ ಫುಲ್ ಸುಸ್ತಾಗ್ಬಿಟ್ಟಿರ್ತಾರೆ. ಆ್ಯಂಡ್ ಈಗ ಅವರು ಪೂಜೆಗೆಲ್ಲ ಮಾಡಿದ್ರಲ್ಲ ತಂಬಿಟ್ಟು ಅವೆಲ್ಲ ನೀಟಾಗಿ ಹೂವನ್ನೆಲ್ಲ ಕಟ್ ಮಾಡಿ ಕೊಡೋಕ್ಕೆ ನೀಟಾಗಿ ಇದು ಮಾಡ್ತಾಯಿದ್ದಾರೆ, ಸಪ್ರೇಟ್ ಮಾಡ್ತಾಯಿದ್ದಾರೆ. ಸೊ ಗೈಸ್ ಈಗ ಅರ್ಶಿನ ಕುಂಕುಮ ಎಲ್ಲ ಇಸ್ಕೊಂಡು ಆಂಟಿಗೆ ಹೊರಡೋಣ ಅಂದ್ಬಿಟ್ಟು ನಾವು ಮನೆಗೆ ಹೊರಟ್ವಿ. ಸೊ ಗಾಯ್ಸ್ ಇಲ್ಲಿ ವೆಂಕಟಾಳದಲ್ಲಿ ಕಡಲೆಕಾಯಿ ಪರಿಸೆ ಇತ್ತು, ಅದು ಅವತ್ತಿನ ದಿನವೇ ಲಾಸ್ಟ್ ಡೇ ಅಂತ ಗೊತ್ತಾಯಿತು. ಸೊ ಚೆನ್ನಾಗಿರುತ್ತೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಆ್ಯಂಡ್ ಇಲ್ಲಿ ನಮ್ಮ ಡ್ಯಾಡಿ ಅದನ್ನು ಲೈಕ್ ಹೊಡ್ಯೋಕ್ಕೆ ಟ್ರೈ ಮಾಡ್ತಾಯಿದ್ರು. ಅಂದರೆ ಒಂದು ಸತಿ ಬಾಲ್ ಎಸೆದ್ರೆ 3 ಚೊಂಬು ಬೀಳಬೇಕಂತೆ. ಸೊ ಅದು ನಮ್ಮ ಡ್ಯಾಡಿ ಟ್ರೈ ಮಾಡ್ತಾಯಿದ್ರು. ಚಾನ್ಸ್ ಇನ್ನೂ ಇದೆಯಾ ಚಾನ್ಸ್ ಅಂಕಲ್? ಲಾಸ್ಟ್ ಚಾನ್ಸ್ ಇರ್ಬೋದು. ಫುಲ್ ರಶ್ಶು, ಹೆವಿ ರಶ್. ಆ್ಯಂಡ್ ಈಗ ಫೇರಲ್ಲಿ ನಾವು ಏನೇನು ಆಟ ಆಡ್ತೀರಿ ಅನ್ನೋದನ್ನ ನೋಡಿ. ಆ್ಯಂಡ್ ಗೈಸ್ ನಾನು ಬರೋಷ್ಟರಲ್ಲಿ ಆಶೀಶ್ ಯಮಿಷ ಈ ಕಡೆದು ಅದೊಂದು ಸರ್ಕಲ್ ಬರುತ್ತಲ್ಲ, ತಿರುಗಿಸ್ತಾರಲ್ಲ, ಅದ್ರಲ್ಲಿ ಕೂತಿದ್ರು. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾರೆ ಆಚೆ ಬರ್ತಾರೆ ಅಂತ. ಆ್ಯಂಡ್ ನನಗೆ ಜೈಂಟ್ ವೀಲ್ಗೆ ಹೋಗೋಕೆ ಆಸೆ ಇತ್ತು, ಬಟ್ ಅಷ್ಟರಲ್ಲಿ ನೋಡಿ ಫುಲ್ ವೀಡಿಯೋನ ನೋಡಿ ಗೊತ್ತಾಗುತ್ತೆ ಏನು ಅಂತ. ಸೊ ಗಾಯ್ಸ್ ಇವಾಗ ನಮ್ಮ ಟರ್ನು. ನನಗೆ ಫುಲ್ ಆಸೆ ಇತ್ತು ನನಗೆ ಮಿಷೋಗೆ ಹೋಗೋಕ್ಕೆ ಅಂತ. ಬಟ್ ಏನಾಯಿತು ಗೊತ್ತಾ ಗಾಯ್ಸ್, ಆ್ಯಕ್ಚುಲಿ ನಾನು ಅಲ್ಲಿ ಹೋಗಿ ಕೂತ್ಕೊಂಡೆ ಆಯಿತಾ. ಒಂದು ಸ್ವಲ್ಪ ಹೊತ್ತು ಇದು ಒಂದ್ಸಲ ನಾನು ಏಮಿ ಒಂದು ಕಡೆ ಕೂತ್ಕೊಂಡ್ರಿ, ಇನ್ನೊಂದು ಕಡೆ ಆಪೋಸಿಟ್ ಸೈಡ್ ಆಶೀಶ್ ಕೂತ್ಕೊಂಡ. ಏನಾಗೋಯಿತು ಅಂದರೆ ನಂದು ಮಿಷೋದು ವೆಯ್ಟು ಜಾಸ್ತಿ ಆಗೋಯಿತು. ಅದು ಒಂದು ರೌಂಡ್ ಹೋಗೋಷ್ಟರಲ್ಲಿ ಈ ಕಡೆ ರೈಟ್ ಸೈಡ್ ಬರೋ ಅಷ್ಟರಲ್ಲಿ ಫುಲ್ ಅಲ್ಲಾಡ್ತಿತ್ತು. ನಾನು ಎಷ್ಟು ಜೋರಾಗಿ ಕಿರ್ಚಿದ್ರೆ ಅಂದರೆ ಅಷ್ಟು ಜೋರಾಗಿ ಕಿರ್ಚ್ತಾ ಗೈಸ್. ನೋಡ್ತಾ ಇರಿ ವಿಡಿಯೋನ, ಕೇಳಿಸ್ತೋ ಇಲ್ಲ ನಂಗೆ ಕಿರ್ಚಿದ್ದು ಗೊತ್ತಿಲ್ಲ, ಬಟ್ ನೋಡಿ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ರಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.